ಭುವನಂ ಗಗನಂ. PCPSI ಆಗಿರ್ಬೋದು, FD/SD ಇದರಲ್ಲಿ ಎಲ್ಲ ವಿಚಾರಗಳು ಬರೆದಿದ್ದೀನಿ ಸರ್. ನನ್ನ ನೋಟ್ಸ್ಗಳು ಎಲ್ಲರೂ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ನೋಟ್ಸ್ ಕಳಿಸಿ ಸರ್ ಅಂತೇಳಿ. ಯಾವ ವಿಷಯ ವಸ್ತುವನ್ನ ಕೇಳ್ತಾರೆ ಆ ವಿಷಯ ವಸ್ತು ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಸೊ ಅದು ಇದರಲ್ಲಿ ಮಾಡಿಟ್ಟಿದ್ದೀನಿ ಸರ್. ತುಂಬಾ ಎಫರ್ಟ್ ಹಾಕಿ ಬರೆದಿರೋ ಬುಕ್ ಸರ್ ಇದು. ನನಗೆ ಏನು ಇಲ್ಲದೆ ಇರೋ ಕಾಲದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕ ಇದು. ನಾನು ಈ ನಾಲೆಜ್ ಇದ್ದಿದ್ರಿಂದಾನೇ ನಾನು ಇವತ್ತು ನಿಮ್ಮ ಅಂತ ಒಂದು ದೊಡ್ಡ ಮೀಡಿಯಾದೊಳಗಡೆ ಗೆಸ್ಟ್ ಆಗಿ ನಿಮ್ಮ ಮುಂದೆ ನಾನು ಇಂಟರ್ವ್ಯೂ ಕೊಡ್ತಾ ಇರೋದು ಸರ್. ತಂದೆ ತಾಯಿಗಳು ದುಡಿತಾ ಇರೋದೇ ನಮ್ಮ ಭಾಷೆ ಒಳಗಡೆ ಎಜುಕೇಶನ್ ಕೊಡಿಸ್ಲಿಕ್ಕೆ. ಅವ್ನಿಗೆ ಎಷ್ಟು ಕೀಳು ಮಟ್ಟಕ್ಕೆ ಹೋಗಿ ದುಡಿಬೇಕು ಅಷ್ಟು ದುಡಿತೀನಿ, ಬಟ್ ನನ್ನ ಮಕ್ಕಳನ್ನ ಎಜುಕೇಶನ್ ಕೊಡಿಸ್ತೀನಿ. ನಮ್ಮ ಅಪ್ಪ ಅಮ್ಮ ಆರಾಮಿಲ್ಲದೆ ಇರಬೇಕಾದ್ರೆ 10,000 rupees ನಾನು ಕಟ್ಕೊಳಿಸ್ತೀನಿ ಅಂದರೆ ವೈ ನಾಟ್ ಟು ಮೈ ವೈಫ್ಸ್ ಫಾದರ್ ಅಂಡ್ ಮದರ್. ಅವ್ರಿಗೆ ಅವರೇ ಇರ್ತಾರಲ್ವ. ಹಾಗಾಗಿ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮಪ್ಪ ಕಲಿಸಿರೋದು ಒಂದೇ, ಹೆಣ್ಮಕ್ಳಿಗೆ ದುಡ್ಡಿನ ಬೆಲೆ ಅರ್ಥ ಮಾಡಿಸ್ಬೇಕು, ನೀವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಸರ್ ನನ್ನ ಪುಸ್ತಕ ಆ್ಯಕ್ಚುಲಿ ನಾನು ಡ್ಯೂರಿಂಗ್ ಏನು ಪ್ರಿಪ್ರೇಷನ್ನ ಮಾಡ್ತಾ ಇದ್ದೆ, ನನ್ನ ಹಡಲ್ಸ್ ಟೈಮ್ ಇರುತ್ತೆ ಫಸ್ಟಿಗೆ ಸ್ಟಾರ್ಟಿಂಗು. ಯಾವರೇ ಒಬ್ಬ ಸಿವಿಲ್ ಸರ್ವೆಂಟು ಒಂದು ಪರೀಕ್ಷೆಯನ್ನು ಬರೀಬೇಕು ಅಂತ ಬಂದಾಗ ಅವನಿಗೆ ಒಂದು ಹಿಂಗೆ ಬರುತ್ತೆ ಸಬ್ಜೆಕ್ಟ್ಗಳು, ಹಿಂಗೆ ಕವರ್ ಮಾಡಬೇಕನ್ನೋ ಒಂದು ಬ್ಲೂ ಪ್ರಿಂಟ್ ಅವನ ಮೈಂಡಲ್ಲಿ ಇರಲ್ಲ. ಸೊ ಅದನ್ನು ನಾನು ಹಡಲ್ಸ್ ಆಗಿ ನಾನು ಫೇಸ್ ಮಾಡಿದ್ದೆ. ಸೊ ಮುಂಬರುವ ಪೀಳಿಗೆಗೆ ನಾನೊಬ್ಬ ಆಥರ್ ಆಗಿ ಯಾವ ರೀತಿ ವಿಷಯ ವಸ್ತುಗಳನ್ನ ತಿಳ್ಕೋಬೇಕು, ಏನು ಓದಿದರೆ ಯಾವ ಜಾಬಿಗೆ ಏನು ಓದಿದರೆ ಅದು ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾನು ಎಷ್ಟು ರೆಫರೆನ್ಸ್ ಬುಕ್ಗಳನ್ನು ತೊಗೊಂಡು ನಾನು ಆ್ಯಸ್ ಎ ಆಥರ್ ಬುಕ್ ಓದಿದ್ದೆ, ಆ ಬುಕ್ಸಲ್ಲಿರ್ತಕ್ಕಂಥ ವಿಷಯ ವಸ್ತುಗಳನ್ನು ನಾನು ಕಂಡೆನ್ಸ್ಡ್ ಮಾಡಿ ಇದರಲ್ಲಿ 8 ಸಬ್ಜೆಕ್ಟ್ಗಳನ್ನು ಕವರ್ ಮಾಡಿರ್ತಕ್ಕಂಥ ಪುಸ್ತಕ. ಸೊ ಇದು PCPSI ಆಗಿರ್ಬೋದು, FD/SD ಗ್ರೂಪ್ ನೌಕರರು ಇರ್ತಾರಲ್ವ, ಆ ಹುದ್ದೆಗಳನ್ನು ಹೊಂದಲಿಕ್ಕೆ ಇರ್ತಕ್ಕಂತಹ ಬೇಸಿಕ್ ಪುಸ್ತಕ ಇದು. ಇದರಲ್ಲಿ ಎಲ್ಲ ವಿಚಾರಗಳು ಬರೆದಿದ್ದೀನಿ ಸರ್. ನನ್ನ ನೋಟ್ಸ್ಗಳು ಎಲ್ಲರೂ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ನೋಟ್ಸ್ ಕಳಿಸಿ ಸರ್ ಅಂತೇಳಿ. ನೀವು ಪರೀಕ್ಷೆಗೆ ಪ್ರಿಪೇರ್ ನೋಟ್ಸ್ ನೋಟ್ಸ್ ಕೇಳ್ತಿರ್ತಾರೆ. ಆ ನೋಟ್ಸನ್ನು ನಾನು ನಿಮಗೆ ಕೊಟ್ಟನಂತಂದರೆ ಜೆರಾಕ್ಸ್ಗಳಿಗೆ ನಿಮಗೆ ಭಾಳ ಕಾಸ್ಟ್ ಆಗುತ್ತೆ. ಸೊ ನಾನು ಹಾಗಾಗಿ ಅದನ್ನೆಲ್ಲ ಕಂಡೆನ್ಸ್ಡ್ ಮಾಡಿ ಬೇಡದೇ ಇರೋದನ್ನೆಲ್ಲ ತೆಗೆದಾಕಿ ಪ್ರೆಸೆಂಟ್ ಸಿಚುವೇಶನ್ಗೆ ಯಾವ ರೀತಿಯಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬಂದಿದೆ ಆ ಪ್ಯಾಟರ್ನ್ಗಳ ಮೇಲೆ ಈ ಬುಕ್ಕನ್ನು ಬರೆದಿದ್ದೀನಿ, ಗರುಡ ದೃಷ್ಟಿ ಗುರಿಯ ಕಡೆಗೆ ಅಂಥೇಳಿ. ಸೊ ಹಾಗಾಗಿ ಈ ಪುಸ್ತಕ ನಿಮ್ಮ ಹುದ್ದೆ ಹೊಂದಲಿಕ್ಕೆ ತುಂಬ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುತ್ತೆ. ಇದನ್ನು ತೊಗೊಂಡು ಓದೋರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಈಗ ನಾನು ಇದ್ರ ಬಗ್ಗೆ ಬೂಸ್ಟ್ ಮಾಡ್ಕೊಂಡು ಹೇಳೋದಕ್ಕಿಂತ ಯು ಜಸ್ಟ್ ಬೈ ದಿಸ್, ಆಯಿತಾ? ಆಗ್ತಾ ಇಲ್ಲ ನನಗೆ ಡೈರೆಕ್ಟಾಗಿ ನಾನು ಇನ್ಸ್ಟಾಗ್ರಾಮ್ ಥ್ರೂ ನೀವು ಕೇಳ್ಕೊಳ್ಳಿ, ಐ ಸೆಂಡ್ ದಿಸ್ ಬುಕ್ ಟು ಯುವರ್ ಹೋಮ್, ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಒಂದ್ಸಲ ತಿಳ್ಕೊಂಡು ಚೆನ್ನಾಗಿತ್ತಂದ್ರೆ 4 ಮಂದಿಗೆ ಇದನ್ನು ರೆಫರ್ ಮಾಡಿ ಅಂತ ಹೇಳ್ತೀನಿ ಸರ್. ಅಷ್ಟು. ಅಂದರೆ ಒಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಕೆಲಸಕ್ಕೆ ಬೇಕಾದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯೋಕ್ಕೆ ಬೇಕಾಗಿರೋ ಪುಸ್ತಕ ಸರ್ ಇದು. ಹೌದು, ಪ್ರಿಪ್ರೇಷನ್ GS ಪೇಪರ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಬೇಕಾಗುವಂಥ ಜನರಲ್ ಸ್ಟಡಿ. ಹೌದು ಸರ್. ಇನ್ನೊಂದಿದೆ, essay ಬುಕ್ ಬರೆದಿದ್ದೀನಿ ನಾನು. ಈಗ ಮತ್ತೆ ಎಡಿಷನ್ಗೋಸ್ಕರ ಇದು ಮಾಡ್ತಿರೋದ್ರಿಂದ ಈ ಪ್ರಿಂಟ್ ಸ್ಟಾಪ್ ಮಾಡಿದ್ದೀನಿ. ಮತ್ತೆ ಸಬ್ ಇನ್ಸ್ಪೆಕ್ಟರ್ ಕಾಲ್ ಫಾರ್ಮ್ ಆದಾಗ ಮತ್ತೆ ಬರಿತೀನಿ. ಗರುಡ ದೃಷ್ಟಿ ಗುರಿಯ ಕಡೆಗೆ, ಅದು ಪ್ರಬಂಧಗಳು ಪುಸ್ತಕ. ನಾನು ಎವ್ರಿಡೇ ನ್ಯೂಸ್ ಪೇಪರ್ನ ಓದ್ಬಿಟ್ಟು ವಿಷಯ ವಸ್ತುಗಳನ್ನು ಕಲೆಕ್ಟ್ ಮಾಡಿ ಆಥರ್ ಬುಕ್ಸ್ಗಳನ್ನ ಓದಿರೋದನ್ನು ಮಾಡಿ ನಾನು ಬುಕ್ ರಿಲೀಸ್ ಮಾಡ್ತೀನಿ. ಸೊ ಹಾಗಾಗಿ ಆ ಬುಕ್ಕು ಕೂಡ ಸೂನ್ ಮತ್ತೆ ಬರೋದಿದೆ, ಗರುಡ ದೃಷ್ಟಿ ಗುರಿಯ ಕಡೆಗೆ ಅಂತ ಹೇಳಿದ್ರೆ. ಪ್ರಬಂಧಗಳು ಆಲ್ರೆಡಿ ಇದೆ ಮಾರ್ಕೆಟಲ್ಲಿ, ಅದು ವರ್ಷನ್ ಚೇಂಜ್ ಮಾಡಿ ಮತ್ತೆ ಬೇರೆದು ಬಿಡಬೇಕಂತ ಮಾಡಿದ್ದೀವಿ. ಎಲ್ಲಿ ಸಿಗುತ್ತೆ ಈ ಪುಸ್ತಕ ಸರ್? ಎವ್ರಿ ಆನ್ಲೈನ್ ಪ್ಲಾಟ್ಫಾರ್ಮ್ ಸರ್, ಎಲ್ಲಾದರೂ ಸಿಗುತ್ತೆ. ಎಲ್ಲ ಬುಕ್ ಸ್ಟಾಲ್, ಕರ್ನಾಟಕದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಗರುಡ ಪುಸ್ತಕ ಸಿಗುತ್ತೆ. ನಿಮಗೆ ಪುಸ್ತಕ ಮಳಿಗೆಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಮನೆಯವರೆಗೂ ಡೆಲಿವರಿ ಮಾಡ್ತಾರೆ ಸರ್. ಸೊ ಅವರ್ ಟೀಮ್ ಈಸ್ ವರ್ಕಿಂಗ್ ಎವ್ರಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಥ್ರೂ ನೀವು ತರಿಸ್ಕೋಬೋದು. ಅಮೆಝಾನ್ ಪ್ಲಾಟ್ಫಾರ್ಮ್ ಅಲ್ಲ, ಇನ್ಸ್ಟಾಗ್ರಾಮ್ ಥ್ರೂ ಹೋದ್ರೂ ನಿಮಗೆ ಸಿಗುತ್ತೆ. ಸೊ ಈಗ ನೋಡಿ, ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಓದೋಕ್ಕೆ 100 ಪುಸ್ತಕ ಇದೆ. ಹೌದು ಸರ್. ಸೊ ಅವುಗಳಿಂದ ಭಿನ್ನ ಅಂತಂದರೆ ಈ ಜಾಬಿಗೆ ಏನು ಬೇಕಾದ ಅಷ್ಟೇ ಸರ್. ಈಗ ಓದಲಿಕ್ಕೆ ಭಾಳಷ್ಟು ವಿಷಯ ವಸ್ತುಗಳು ಸಿಗ್ತದೆ, ಆದರೆ ಎಕ್ಸಾಮಿಗೆ ಏನು ಕೇಳ್ತಾರೆ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನಮಗೆ ಬೇಕಾಗಿರೋದು ಹುದ್ದೆ, ಎಕ್ಸಾಮನ್ನು ಪಾಸ್ ಮಾಡಬೇಕು. ವಿ ಕೆನಾಟ್ ಸಿವಿಲ್ ಸರ್ವಿಸಿಗೆ ನಾವು ಬಂದಿರೋದು ಮೇಧಾವಿಗಳಾಗಿಬಿಟ್ಟು ಅದ್ರ ಮೇಲೆ PhD ಮಾಡಲಿಕ್ಕಲ್ಲ. ಯಾವ ವಿಷಯ ವಸ್ತುವನ್ನು ಕೇಳ್ತಾರೆ ಆ ವಿಷಯ ವಸ್ತು ಬಗ್ಗೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಸೊ ಅದು ಇದರಲ್ಲಿ ಮಾಡಿಟ್ಟಿದ್ದೀನಿ ಸರ್. ನಾನು ತುಂಬ ಎಫರ್ಟ್ ಹಾಕಿ ಬರೆದಿರೋ ಬುಕ್ ಸರ್ ಇದು. ನನಗೆ ಏನೂ ಇಲ್ಲದೆ ಇರೋ ಕಾಲದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕ ಇದು. ಇದಿರೋದ್ರಿಂದಾನೇ, ನಾನು ಈ ನಾಲೆಜ್ ಇದ್ದಿದ್ರಿಂದಾನೇ ನಾನು ಇವತ್ತು ನಿಮ್ಮ ಅಂತ ಒಂದು ದೊಡ್ಡ ಮೀಡಿಯಾದೊಳಗಡೆ ನಾನು ಇವತ್ತು ಆ್ಯಸ್ ಎ ಗೆಸ್ಟ್ ಆಗಿ ನಿಮ್ಮ ಮುಂದೆ ನಾನು ಇಂಟರ್ವ್ಯೂ ಕೊಡ್ತಾ ಇರೋದು ಸರ್. ಈ ನಾಲೆಜ್ ಅನ್ನೋದೇ ಇಲ್ಲಿಗೆ ತೊಗೊಂಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಹೇಳಿದ ಶಿಕ್ಷಣ, ದೇವೇಂದ್ರ ಮಹಾದೇವ ಅವರು ಹೇಳಿದ ಎದೆಗೆ ಬಿದ್ದ ಅಕ್ಷರ. ಅದು ಯಾವಾಗಲೂ ಅದು ಆ ವರ್ಡ್ ಈಗಲೂ ನಮ್ಮ ಅಣ್ಣ ನಮಗೆ ಹೇಳ್ತಾನೆ ಇರ್ತಾರೆ ಸರ್. ಎದೆಗೆ ಬಿದ್ದ ಏನೋ ಅಕ್ಷರ ಆಗಿರ್ಬೋದು, ಭೂಮಿಗೆ ಬಿದ್ದಿರ್ತಕ್ಕಂಥ ಬೀಜ ಆಗಿರ್ಬೋದು, ಅದು ಯಾವತ್ತೂ ವೇಸ್ಟ್ ಆಗಲ್ಲ ಸರ್. ಅದು ಮೊಳಕೆಯಾಗಿ ಹೊಡೆದಿರೋ ಹೆಮ್ಮರಾಗಿನೂ ಬೆಳೆಯುತ್ತೆ. ಅದಾದಮೇಲೆ ಎದೆಗೆ ಬಂದಿರ್ತಕ್ಕಂಥ, ಎದೆಗೆ ನಮ್ಮ ಮನಸ್ಸಿಗೆ ನಾಟಿರ್ತಕ್ಕಂಥ ಈ ಸರಸ್ವತಿ ಅಕ್ಷರ ಅನ್ನೋದು ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಬೆಳೀಲಿಕ್ಕೆ ಅವಶ್ಯಕವಾದಂಥ ಒಂದು ಎಲಿಮೆಂಟ್ ಅದು.
ಸೊ ಅದು ಹಾಗೆ ಆಗುತ್ತೆ. ಅಂಬೇಡ್ಕರ್ ಹೇಳಿರೋ ಪ್ರಕಾರ ಆಗಿರ್ಬೋದು, ದೇವನೂರು ಮಹಾದೇವಪ್ಪನವ್ರು ಹೇಳಿರೋ ಪ್ರಕಾರ ಆಗಿರ್ಬೋದು, ಅದನ್ನೇ ನಾವು ಒಂದು ಸಿದ್ಧಾಂತ ಅಂತೇಳಿ ತಗೊಂಡಿದ್ವಿ. ಎಸ್, ವಿ ಕ್ಯಾನ್ ಚೇಂಜ್ ಥ್ರೂ ಎಜುಕೇಷನ್, ಇದರಿಂದ ಭವಿಷ್ಯ ಚೇಂಜ್ ಆಗುತ್ತೆ ಅಂತ ನಮಗೆ ಗೊತ್ತಿದೆ ಸರ್. ಸಮಾನತೆ ಸಾಧಿಸೋಕ್ಕೆ ಸಾಧ್ಯ ಇದೆಯಾ? ಸಮಾನತೆ ಯಾವ ರಂಗದಲ್ಲಿ ಸಮಾನತೆ ಅಂತ? ಸಾಮಾಜಿಕವಾಗಿ, ಆದರೆ ಪೊಲೀಸು, ಡಾಕ್ಟ್ರು, ರಾಷ್ಟ್ರಪತಿನೋ, ಹೂಎವರ್ ಇಟ್ ಇಸ್, ಒಳಗಿನ ಸಮಾನತೆ ಬರೋಕ್ಕೆ ಸಾಧ್ಯ ಇದೆಯಾ? ಅಂತರಂಗದ ಸಮಾನತೆಯನ್ನು ನಾವು ವಿ ಕ್ಯಾನ್ ಪ್ರಿಡಿಕ್ಟ್ ಸರ್ ಫ್ರಮ್ ದಿ ಇಂಡಿವಿಜುವಲ್ಸ್. ಅದು ಅವರವರು ಅಷ್ಟೇ ಚೇಂಜ್ ಆಗಬೇಕು. ಬಟ್ ಸಮಾಜದಲ್ಲಿ ಕಾನೂನಾತ್ಮಕವಾಗಿ ಬದಲಾವಣೆ ತರಬೇಕು, ಎಲ್ಲರನ್ನೂ ಒಂದೇ ರೀತಿ ನೋಡಲಿಕ್ಕೆ ಅವಕಾಶ ಇದೆ ಅಷ್ಟೇ. ಈಗ ಇಂಟರ್ನಲ್ಲಿ ನಾನು ಹೇಳಲಿಕ್ಕಾಗಲ್ಲ ಸರ್. ಅದು ನನ್ನ ಮನಸ್ಸೊಳಗೆ ಏನು ಓಡ್ತಿದೆ, ಎಕ್ಸ್ಟರ್ನಲ್ ಅಪಿಯರೆನ್ಸ್ ಒಳಗಡೆ ನಾನು ಹಾವಭಾವಗಳಲ್ಲಿ ಚೇಂಜ್ ಮಾಡಿದ್ರು ನನ್ನ ಬ್ರೈನಲ್ಲಿ ಏನು ಓಡ್ತಾ ಇದೆ ಅಂತ ಗೊತ್ತಾಗಲ್ಲ ನಿಮಗೆ. ಹಾಗಾಗಿ ಅದೆಲ್ಲ ಬಿಟ್ಟುಬಿಡಿ, ಮುಗಿದೋದ ಕತೆ ಅವೆಲ್ಲ. ನಾವು ಮನುಷ್ಯರು ಸರ್, ಮನುಷ್ಯರ ಥರ ಟ್ರೀಟ್ ಮಾಡಿ. ಹರಿತಿರೋ ರಕ್ತ ಒಂದೇ ಇದೆ, ಉಸಿರಾಡ್ತಿರೋ ಗಾಳಿ ಒಂದೇ ಇದೆ, ಆಯಿತಾ? ಊಟ ಮಾಡೋದು ಅದನ್ನೇ. ಅದು ಬಿಟ್ಬಿಟ್ಟು ಶೆಡ್ಯೂಲ್ ಕ್ಯಾಸ್ಟ್ನವರು ಬೇರೆದೇನು ತಿನ್ನಲ್ಲ, ಇವ್ರೇನು ಬೇರೆ ತಿನ್ನಲ್ಲ, ಅವರಲ್ಲಿ ಡೈಜೆಷನ್ ಸಿಸ್ಟಮ್ ಬೇರೆ ಇಲ್ಲ, ಒಂದೇ ಇದೆ. ಹಾಗಾಗಿ ಎಲ್ಲರೂ ರೆಸ್ಪೆಕ್ಟ್ ಮಾಡಿರಿ, ಹಂಬಲ್ಟ್ ಆಗಿರ್ರಿ. ಜೀವನದಲ್ಲಿ ತೊಗೊಂಡು ಹೋಗೋದು ಏನಿಲ್ಲ. ಸತ್ತು ಪೋಸ್ಟ್ ಮಾರ್ಟಮ್ ಆದಾಗ ಮನುಷ್ಯನ ಬೆಲೆ ಗೊತ್ತಾಗುತ್ತೆ ಅಂತಂದರೆ ಬದುಕಿದ್ದಾಗ ಬೆಲೆನ ಕೊಡಿ ಅಂತ ಹೇಳ್ತೀನಿ ಸರ್, ಅಷ್ಟೇ. ಅಂಬೇಡ್ಕರ್ ಅನುಭವಿಸಿದ ಆ ನೋವು ಅವಮಾನ, ಅಥವಾ ಜೂರಿಲಾಲ್ ನಾಯಕ್ ಅನುಭವಿಸಿದ ನೋವು ಅವಮಾನ ಈ ಕಮ್ಮಿ ಆಗಿದ್ದವ ಆಗಿಲ್ವಾ ಸರ್ ಆ ಸಮುದಾಯಕ್ಕೆ? ನಮ್ಮ ಸಮುದಾಯವನ್ನು ಆ್ಯಕ್ಚುಲಿ ನಾನು ಹೇಳಬೇಕಂತಂದರೆ ತುಂಬ ಕಷ್ಟಪಡ್ತಾರೆ. ಲಂಬಾಣಿ ಜನಾಂಗ ಗುಳೆ ಹೋಗೋದು ನೀವು ನೋಡಿಬಿಟ್ರೆ, ಎವ್ರಿ ಸ್ವೀಪರ್ ಇನ್ ಮಂಗಳೂರು ಅಥವಾ ಮಲ್ಪೆ ಅಂತ ಒಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸ್ವೀಪರಾಗಿ ಕೆಲಸ ಮಾಡ್ತಿರೋರು ನಮ್ಮ ಜನಾಂಗದವರು ಸರ್. ಕ್ಲೀನಿಂಗು? ಹೌದು ಸರ್. ಈವನ್ ಇಫ್ ಯು ಗೋ ಟು ಗೋವಾ, ಆಲ್ ಟ್ಯಾಟೂ ಆರ್ಟಿಸ್ಟ್ ಅವರೆಲ್ಲ ಆಲ್ಮೋಸ್ಟ್ ಆಲ್ ಬಂಜಾರ ಸಮುದಾಯದವರು ಸರ್. ಅದಾದಮೇಲೆ ಈ ಮಲ್ಪೆಗಳಲ್ಲಿ ಬುಟ್ಟಿ ಹೋರುವಂಥ ಕೆಲಸಗಳನ್ನು ಮಾಡೋರೆಲ್ಲ ಅವರೇ. ಕಾಫಿ ಎಸ್ಟೇಟ್ಗಳಲ್ಲಿ ದುಡಿಯುವಂಥವರು ಲಂಬಾಣಿ ಜನಾಂಗ. ಈ ಕಬ್ಬನ್ನು ಕಡಿದ್ಬಿಟ್ಟು ಏನೋ ಪ್ರಾಫಿಟಬಲ್ ಅಸೆಟ್ ಇದೆತ್ತಲ್ಲ ಕಬ್ಬು, ಆ ಕಬ್ಬನ್ನು ಕಡಿಲಿಕ್ಕೆ ಗುಳೆ ಹೋಗುವಂಥವ್ರು ಬಂಜಾರ ಸಮುದಾಯ. ಸೊ ನಮ್ಮ ಸಮಾಜದಲ್ಲಿ ತುಂಬ ಇನ್ನೂ ಹಿಂದುಳಿದಿದ್ದಾರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಜುಕೇಷನ್ ಸರ್. ನಮಗೆಲ್ಲ ಅವಾಗೆಲ್ಲ ಅಂಬೇಡ್ಕರ್ ಸಿದ್ಧಾಂತಗಳು ಅಷ್ಟರ ಮಟ್ಟಿಗೆ ನಾಟಿದ್ದಿಲ್ಲ. ಯಾಕೆಂದ್ರೆ ನಾವು ಹೊಟ್ಟೆಗೋಸ್ಕರ ಬದುಕಿದವರು ಅವರಾಗೆಲ್ಲ. ನಾವು ಊಟ ಕೊಟ್ಟರೆ ಸಾಕಂತ ಬದುಕಿದವರು ಅವಾಗೆಲ್ಲ. ಇವಾಗ ನಮಗೂ ಹುಮ್ಮಸ್ ಇದೆ. ಎಸ್, ಎವ್ರಿ ಫ್ರೀಡಮ್ ವಿ ಹ್ಯಾವ್, ಎವ್ರಿ ಅಪಾರ್ಚುನಿಟೀಸ್ ಆಲ್ಸೋ ವಿ ಹ್ಯಾವ್, ವೈ ಕಾಂಟ್ ವಿ ಅಂತೇಳಿ ನಾವು ಕ್ವಶನ್ ಮಾಡ್ಕೊಂಡಿದ್ದೀವಿ ಸರ್. ನಾವು ಯಾಕೆ ಮಾಡ್ಕೊಳಕ್ಕಾಗಲ್ಲ ಅಂತ. ತಂದೆ ತಾಯಿಗಳು ದುಡಿತಾ ಇರೋದೇ ನಮ್ಮ ಭಾಷೆ ಒಳಗಡೆ ಎಜುಕೇಷನ್ ಕೊಡಿಸ್ಲಿಕ್ಕೆ. ಅವ್ನಿಗೆ ಎಷ್ಟು ಕೀಳು ಮಟ್ಟಕ್ಕೆ ಹೋಗಿ ದುಡಿಬೇಕೋ ಅಷ್ಟು ದುಡಿತೀನಿ, ಬಟ್ ನನ್ನ ಮಕ್ಕಳನ್ನ ಎಜುಕೇಷನ್ ಕೊಡಿಸ್ತೀನಿ. ನಮ್ಮೂರಲ್ಲಿ 5 ರಿಂದ 6 ಬಸ್ಗಳು ಬರೀ ಸ್ಕೂಲಿಗೆ ಹೋಗ್ತವೆ ಸರ್, ಬರೀ ಕಾಲೇಜ್ಗಳಿಗೆ ಹೋಗ್ತವೆ. ಅವ್ರನ್ನೆಲ್ಲ ಈ ಗುಳೆ ತೊಗೊಂಡು ಹೋಗ್ತಾ ಇಲ್ಲ. ಗೌರ್ಮೆಂಟ್ ಹಾಸ್ಟೆಲ್ ಸಿಕ್ಕರೂ ಪರವಾಗಿಲ್ಲ ಮಗನೇ, ಅಲ್ಲೇ ಓದು. ಆಗದೇ ಇಲ್ಲ, ಒಂದು ಅಜ್ಜಿನ ಬಿಟ್ಟಿರ್ತಾರೆ ಮನೆಯಲ್ಲಿ, ಆ ಅಜ್ಜಿ ನೋಡ್ಕೊತಿರ್ತಾಳೆ. ಅಟ್ಲೀಸ್ಟ್ ಅವನು ಸ್ಕೂಲಿಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬೇಕು, ಅದೇ ಒಂದು ಯಾಕಂದರೆ ಎಜುಕೇಷನಿಂದನೇ ಎಲ್ಲ ಚೇಂಜ್. ಕಮ್ಯುನಿಟಿ ತಂದೆ ತಾಯಿಗೆ ಅರ್ಥ ಆಗಿದೆ. ಹಾಂ, ಈಗ ಅರ್ಥ ಆಗಿದೆ ಸರ್. ಬಟ್ ನಮ್ಮಲ್ಲಿ ಏನಂತಂದರೆ ಗಂಡು ಮಕ್ಕಳು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಲ್ಲ, ಚಟಗಳಿಗೆ ತುಂಬ ಬಲಿಯಾಗ್ತಾರೆ ಸರ್. ನಮ್ಮ ಬೆಳಗ್ಗೆ ಕುಡಿದು ರಾತ್ರಿ ಕುಡಿದ್ಬಿಟ್ಟು ಹಾಗೆ ಮಲಗೋ ಗಂಡು ಮಕ್ಕಳುಗಳಿದ್ದಾರೆ. ದುಡಿಯೋರೆಲ್ಲ ಹೆಣ್ಮಕ್ಳೇ ನಮ್ಮಲ್ಲೆಲ್ಲ. ಈಗಂತಲ್ಲ, ನಮ್ಮ ಹಿಸ್ಟ್ರಿ ತೆಗೆದು ನೋಡಿದಾಗಿಂದನೂ ಹೆಣ್ಮಕ್ಳುಗಳೇ ನಮ್ಮಲ್ಲಿ ದುಡಿಯೋದು. ಹಾಗಾಗಿ ಸಮಾಜದ ಆಧಾರ ಸ್ತಂಭನೇ ಹೆಣ್ಮಕ್ಳು. ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ನಿಮಗೆ ಎಷ್ಟೇ ಕಷ್ಟ ಇದ್ರೂ, ಕುಡುಕ ಗಂಡ ಸಿಕ್ಕಿದ್ರೂ ಪರವಾಗಿಲ್ಲ, ಮಕ್ಕಳನ್ನ ಮಾತ್ರ ಒಳ್ಳೆ ಎಜುಕೇಷನ್ ಕೊಡಿಸಿ. ನಿಮ್ಮ ಮಕ್ಕಳು ಕೂಡ ನಾಳೆ ನನ್ನ ತಂದೆ ಆಸೆಗಳನ್ನು ನಾವು ಹೆಂಗೆ ಈಡೇರಿಸಿದೀವಿ ಆ ರೀತಿಯಲ್ಲಿ ನಿಮ್ಮ ಮಕ್ಕಳು ಕೂಡ ಈಡೇರಿಸ್ತಾರೆ. ಅವ್ರ ಮೇಲೆ ಭರವಸೆ ಇಡಿ. ಅಕ್ಕಪಕ್ಕದ ಮನೆಯವ್ರು ಏನಾದರೂ ಹೇಳ್ತಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಏನೂ ಆಗಲ್ಲ ಅಂಥೇಳಿ ನೆಗೆಟಿವಿಟಿನ ಮಕ್ಕಳಲ್ಲಿ ತುಂಬೋದನ್ನು ಮಾಡಬೇಡಿ. ಎಜುಕೇಷನ್ ಈಸ್ ದ ಓನ್ಲಿ ಕೀ ಟು ಸಕ್ಸಸ್ ಕಾಣಲಿಕ್ಕೆ. ಮತ್ತು ನಮ್ಮನ್ನು ಏನು ವಂಚಿತರನ್ನಾಗಿ ಮಾಡಿದ್ದಾರೆ, ಆ ಅವಕಾಶಗಳು ಪಡ್ಕೋಬೇಕಂತಂದರೆ ನಾವು ಅಧಿಕಾರವನ್ನು ಪಡಿಬೇಕಾಗುತ್ತೆ. ಅಧಿಕಾರವನ್ನು ಪಡಿಬೇಕಾಗಿರೋದು ಎಜುಕೇಷನ್ ಸರ್. ಹಾಗೆ ನೋಡಿ, ಅಂಬೇಡ್ಕರ್ ಮತ್ತು ಸಂವಿಧಾನ 1950s 75 ವರ್ಷ ಆದರೂ ಎಂಥ ಸಾರ್ವಕಾಲಿಕ ಸತ್ಯ ನೋಡಿ. ಹೌದು ಸರ್, ನಿಜ. But I always thought that I will be prepared to stand corrected if it's shown that I am wrong. ನೋಡಿ, ಒಂದು 7-8 ವರ್ಷದ ಹಿಂದೆ ನಿಮ್ಮ ತಂದೆ ನಿಮಗೆ ಆ ಮನವಿ ಮಾಡದೆ ಹೋಗಿದ್ರೆ, ಬಂದ್ಬಿಡು ಮಗನೇ ಅಂತ ಕಣ್ಣೀರು ಹಾಕ್ತೆ ಹೋಗಿದ್ರೆ, ಇವತ್ತು ನೀವು ಬಹುಶಃ ಮಲ್ಪೆಯಲ್ಲಿ, ನಾನು ಮಲ್ಪೆ ತುಂಬ ವ್ಯಾಪಕವಾಗಿ ನೋಡಿದ್ದೀನಿ, ಮೀನಿಗಿನ ಬುಟ್ಟಿ ಹೊತ್ಕೊಂಡು ಓಡ್ತಿದ್ರಿ. ಹೌದು ಸರ್. ತಂದೆ ತಾಯಿಗಳಿಗೆ ಆ ಪವರ್ಸ್ ಇದೆ ಸರ್. ಈ ಭೂಮಿಗೆ ತಂದವರು ಅವರೇ. ನಮ್ಮಲ್ಲಿ ಹರಿತಾ ಇರೋ ಎಲ್ಲ ಎನರ್ಜಿನೂ ಅವರಿಂದನೇ ಬಂದಿರತಕ್ಕಂಥ ಎನರ್ಜಿ. ಅವ್ರ ಕಷ್ಟಗಳು ನಮಗೆ ಅರ್ಥ ಆಗಬೇಕಂತಂದರೆ ಅದಕ್ಕೆ ಕನೆಕ್ಟಿವಿಟಿ ಕೊಡಬೇಕಾಗತ್ತೆ. ಇವಾಗ ಏನು ಮಾಡ್ತಿದ್ದೀವಿ, ಮಕ್ಕಳನ್ನ ಸ್ವಲ್ಪ ದೂರ ಇಡ್ತಾ ಇದ್ದೀವಿ, ಹೇಳ್ತಾ ಇಲ್ಲ ಅಷ್ಟೇ. ನಮ್ಮ ತಂದೆ ಹಂಗೆ ಬಿಟ್ಟೇ ಇಲ್ಲ ಸರ್. ಈಗಲೂ ನಾವು ಮನೆಗೆ ಹೋದರೆ ಅದೇ ರೀತಿ ಕುಂದಿರ್ಸ್ಕೊಂಡು ಹೇಳ್ತಾರೆ, ಈಗ ನಿಮ್ಮ ಪ್ರಾಬ್ಲಮ್ ಏನು, ನಿನ್ನ ತಂದೆ ಆಗಿದೆಯಲ್ಲ, ನಿನಗೇನು ಹಡಲ್ಸ್ ಇದೆ, ಅದಾದಮೇಲೆ ಮಗುನ ಹೆಂಗೆ ಸಾಕ್ಬೇಕು ನೀನು,
ಹೆಂಡ್ತಿನ ಹೆಂಗೆ ನೋಡ್ಕೋಬೇಕು ನೀನು ಸರ್. ದೋಸ್ ಹೂ ರೆಸ್ಪೆಕ್ಟ್ಸ್ ವುಮೆನ್ಸ್ ಇನ್ ದೇರ್ ಹೋಮ್ ಡೆಫಿನೆಟ್ಲಿ ದೇ ವಿಲ್ ಗ್ರೋ ಸರ್. ಯಾರು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳುಗಳನ್ನು ನೀವು ಹೇಳಿದ್ರಲ್ವಾ ಜಾತಿ ಇದೆಯಾ ಹಂಗೇಲಿದೆಯಾ ಅಂತೇಳಿ, ಅದೇ ಜಾತಿ ಒಳಗಡೆ ಹೆಣ್ಮಕ್ಳಿಗೆ ಟ್ರೀಟ್ ಮಾಡೋದೇ ಬೇರೆ, ಗಂಡು ಮಕ್ಕಳಿಗೆ ಟ್ರೀಟ್ ಮಾಡೋದು ಬೇರೆ. ಸಮಾಜದಲ್ಲಿ ಸಮಾನತೆ ಅನ್ನೋದು ಲಿಂಗದಲ್ಲೂ ಇರಬೇಕು. ನಮಗೇನು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಆ ರೆಸ್ಪೆಕ್ಟ್ ಹೆಣ್ಮಕ್ಳಿಗೂ ಕೂಡ ಸಿಗ್ಬೇಕು ಸರ್. ಅದನ್ನು ನಮ್ಮ ತಂದೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ನೊಂದು ಸಂಸಾರ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗಬೇಕು. ಈ ಕೊನೆಗೆ ಏನು ಸರ್ ನೆಮ್ಮದಿ, ನಮ್ಮವ್ರಿಗೋಸ್ಕರ ಬದುಕಬೇಕು. ಅದಕ್ಕೆ ಎಲ್ಲರೂ ಮಾಡ್ತಾ ಇರೋದು, ದುಡಿತಾ ಇರೋದು. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದೇ ಒಂದೇ ಒಂದು ಕನ್ಸರ್ನ್ ಎಲ್ರಿಗೂ. ಸೊಸೈಟಿ ಸೆಕೆಂಡ್ರಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು, ನಾವು ಸೊಸೈಟಿ ಒಳಗೆ ಬಂದಿದ್ದೀವಿ ಅಂದರೆ ನನ್ನ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಜೊತೆ ಚೆನ್ನಾಗಿರಬೇಕು ಅಂತ. ಬಟ್ ದಿನ ಬಂದುಬಿಟ್ಟು ಜಗಳ ಆಡ್ತಾ ಇದ್ದರೆ ಅದರ ಅರ್ಥನೇ ಇರಲ್ಲಲ್ವ ಮದುವೆ ಆದಮೇಲೆ. ಹಾಗಾಗಿ ರೆಸ್ಪೆಕ್ಟ್ ಕೊಡಬೇಕು. ಅವ್ರದ್ದು ಏನಿದೆ ಅದನ್ನು ನಾವು ಆಲಿಸ್ಬೇಕಾಗತ್ತೆ. ಕೆಲವು ನಮ್ಮಲ್ಲೂ ನ್ಯೂನ್ಯತೆಗಳಿದ್ರೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಊಹೆಗೆ ಮೀರಿ ಯಾವತ್ತೂ ಯೋಚನೆ ಮಾಡಬಾರ್ದು. ಅದು ಹೆಣ್ಮಗಳಾಗಲಿ ಗಂಡು ಮಗಳಾಗಲಿ. ಹೆಣ್ಮಗಳು ನನಗೆ ಯಾರೋ ಒಬ್ಬರು ತಾಳಿ ಚೈನ್ ಹಾಕೊಂಡಿದ್ದಾರೆ 10 ಗ್ರಾಮ್ದು ಅಂಥೇಳಿ, ನನಗೂ 10 ಗ್ರಾಮ್ ತಾಳಿ ಚೈನ್ ಕೊಡಿಸು ಅಂಥೇಳಿ ಗಂಡನಿಗೆ ಪೀಡಿಸೋ ಬದಲು ನನ್ನ ಗಂಡ ಕಟ್ಟಿರ್ತಕ್ಕಂಥ ಕರಿಮಣಿನೇ ನನಗೆ ಶ್ರೇಷ್ಠ, ನಾನು ಅದನ್ನು ಹಾಕ್ಕೊಂಡೇ ಅವಳು ಹೆಂಡತಿಯಾಗಿ ಬದುಕ್ತೀನಿ ಅಂತ ತೋರಿಸೋ ಅಧಿಕಾರಿ ಹೆಂಡತಿಗಳಾಗಬೇಕು. ಆ್ಯಕ್ಚುಲಿ ನಮ್ಮ ಮನೇಲಿ ಪಾಲಿಸಿ ಸರ್, ಇಫ್ ವಿ ಆರ್ ಬೈಯಿಂಗ್ 1 ಗ್ರಾಮ್ ಆಫ್ ಗೋಲ್ಡ್ ಟು ಮೈ ಇಂಡಿವಿಜುವಲ್ ಅಂದರೆ ನನ್ನ ಫ್ಯಾಮಿಲಿ, ನನ್ನ ಮಗನಿಗೂ ನಾನು ಇದು ತಗೊಂಡಿದ್ದೆ ಅಂದರೆ ಐ ಶುಡ್ ಸೇಮ್ ರೆಪ್ಲಿಕೇಟ್ ಟು ಮೈ ಅನದರ್ ಬ್ರದರ್ ಫ್ಯಾಮಿಲಿ. ಅವಳ ಮಕ್ಳಿಗೆ ಅದೇ ಮಾಡಬೇಕು ಅಂದರೆ ಮಾತ್ರ ನಮ್ಮಪ್ಪ ಅಕ್ಸೆಪ್ಟೆನ್ಸ್ ಮಾಡ್ತಾರೆ, ಇಲ್ದಿದ್ರಿಲ್ಲ. ಈಗ ನಾವಿಲ್ಲಿ ನೌಕರಿಗೆ ಸಿಕ್ಬಿಟ್ಟಿದ್ದೀನಿ ಅಂತೇಳಿ ನಮ್ಮ ಅಣ್ಣನಿಗೆ ವ್ಯವಸಾಯ ಮಾಡ್ತಿರೋನಿಗೆ ದೂರ ಇಟ್ಬಿಟ್ಟು ಅವ್ರ ಮಕ್ಳಿಗೆ ಏನೂ ಮಾಡಿದೆ, ಅವ್ರ ಹೆಂಡ್ತಿಗೆ ಏನೂ ಮಾಡಲಾರ್ದೆ, ಅವನಿಗೇನೂ ಮಾಡಲಾರ್ದೆ ಅವನಿಂದ ದುಡಿಸ್ಕೊಂಡ್ರೆ ಇದು ತಪ್ಪಾಗುತ್ತೆ. ಫ್ಯಾಮಿಲಿಗಳು ಯಾಕೆ ಹೊಡೆದೋಗ್ತಂದರೆ ಹಿಂಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ನಾನು ನನ್ನ ಫ್ಯಾಮಿಲಿಗೆ ಮಾಡ್ತಾ ಇರೋದು ನಮ್ಮ ಅಣ್ಣ ತಮ್ಮಂದ್ರ ಫ್ಯಾಮಿಲಿಗೆ ಮಾಡಿದ್ನಂದ್ರೆ ಎಲ್ಲರೂ ಚೆನ್ನಾಗೇ ಇರ್ತೀವಿ. ಅವಾಗ ಅವ್ರು ಕ್ವಶನ್ ಮಾಡ್ಲಿಕ್ಕೆ ಅಧಿಕಾರ ಇರಲ್ಲ. ನೀನಾದರೆ ಹಿಂಗಿರ್ತೀಯ, ನಾನಾದರೆ ಹಿಂಗೆ ಯಾಕೆ ಬದುಕಬೇಕು ಅಂತ. ನಾನು ಹಿಂಗೆ ಬದುಕ್ತಿದ್ದೀನಿ ಈ ಮನೇಲಿ ಅಂದರೆ ಅವನಿಗೂ ಕೂಡ ಅದೇ ರೀತಿ ಈ ಲೆವೆಲಿಗೆ ಆಗದೆ ಇದ್ದರೆ ಒಂದು ಲೆವೆಲಲ್ಲಿ ಮನೆ ಕಟ್ಕೊಡ್ಬೇಕಾಗಿರುತ್ತೆ. ನಮ್ಮ ಅವಶ್ಯಕತೆ. ನಾನು ಅಲ್ಲಿ ಬದುಕಲ್ಲ ಬಿಡು, ನನಗೆ ಯಾಕೆ ಬೇಕು ಅಲ್ಲಿ ಅಂತ ಹೇಳೋದು ಬೇಕಾಗಿಲ್ಲ. ನಾನು ನಮ್ಮ ಹೆಂಡ್ತಿಗೆ ತಾಳಿ ಚೈನ್ ಮಾಡಿಸಿದ್ದೀನಿ ಅಂತ ಅವಳ ಹೆಂಡ್ತಿಗೆ ತಾಳಿ ಚೈನ್ ಮಾಡಿಸ್ತಾ ಇದ್ದರೆ ಹೆಂಗೆ? ನಮ್ಮ ಅಪ್ಪ ಅಮ್ಮ ಆರಾಮಿಲ್ಲದೆ ಇರಬೇಕಾದ್ರೆ 10,000 rupees ನಾನು ಕಟ್ಕೊಳಿಸ್ತೀನಿ ಅಂದರೆ ವೈ ನಾಟ್ ಟು ಮೈ ವೈಫ್ಸ್ ಫಾದರ್ ಆ್ಯಂಡ್ ಮದರ್? ಅವ್ರಿಗೆ ಅವರೇ ಇರ್ತಾರಲ್ವ. ಹಾಗಾಗಿ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ನಮ್ಮಪ್ಪ ಕಲಿಸಿರೋದು ಒಂದೇ, ಹೆಣ್ಮಕ್ಳಿಗೆ ದುಡ್ಡಿನ ಬೆಲೆ ಅರ್ಥ ಮಾಡಿಸ್ಬೇಕು. ನೀವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ. ನಿನಗೆ 1,000 ರೂಪಾಯಿ ಬರ್ತಾಯಿದೆ ಅಂತೇಳಿ ಹೆಂಡ್ತಿಗೆ ನೀನು ತೋರಿಸ್ಕೊಟ್ಟೆ ಅಂತಂದರೆ ನಾಳೆ 2,000 ರೂಪಾಯಿ ಬರ್ತಾ ಇರೋದ್ರ ಬಗ್ಗೆ ಕೇಳ್ತಾಳೆ ಅವಳು. ಕೊಡಿಸು, ಏನು ಕಡಿಮೆ ನಿನಗೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಒಂದು ಸೀಕ್ರೆಸಿ ಏನು ನಮ್ಮ ಅಪ್ಪ ಹೇಳ್ಕೊಟ್ಟಿರೋದಂದರೆ ಫೈನಾನ್ಷಿಯಲ್ ಕಂಡೀಷನ್ಸ್ಗಳನ್ನು ಹೆಣ್ಮಕ್ಳಿಗೆ ಕಷ್ಟ ಅನ್ನೋದನ್ನು ತೋರಿಸ್ಬೇಕು. ಒಂದು ಟೊಮೆಟೊ ತೊಗೊಳ್ಲಿಕ್ಕೂ 5 ರೂಪಾಯಿ ಎಲ್ಲಿಂದ ಬರ್ತಿದೆ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಇಲ್ಲದ್ರೆ ಕ್ವಶನೇಬಲ್ ಆಗಿಬಿಡ್ತಾರೆ ಅವರು. ಭಾರತ ದೇಶಕ್ಕೆ ಸ್ವತಂತ್ರ ಅಂದರೆ ಯಾವ ಸ್ವತಂತ್ರ ಅನ್ಬೇಕು ಅದನ್ನು? ಸಿದ್ಧಲಿಂಗಯ್ಯನವರು, ದಲಿತ ಕವಿ ಸಿದ್ಧಲಿಂಗಯ್ಯನವರು ಹೇಳೋಗೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಅವ್ರ ಕವಿತೆಯಲ್ಲಿ ಅವ್ರು ಕೇಳಿದರು ಸಿದ್ಧಲಿಂಗಯ್ಯನವರು 1975ರಲ್ಲಿ, ಅಂದರೆ 50 ವರ್ಷದ ಹಿಂದೆ. ಆ ಥರ ನಮಗೆ ಭೌತಿಕವಾಗಿ ಸ್ವತಂತ್ರ ಬಂದು ಬ್ರಿಟಿಷ್ನವ್ರು ನಮ್ಮನ್ನ ಆಳ್ತಿದ್ರು, ಅವರ ಆಡಳಿತದಿಂದ ಸ್ವತಂತ್ರ ಬಂದು ನಮಗೆ 80 ವರ್ಷ ಹತ್ತತ್ರ ಆಗ್ತದೆ. 1947, 2026 ಹತ್ತತ್ರ 80 ವರ್ಷ ಆಗಿಬಿಡುತ್ತೆ. ಇನ್ನೊಂದು ವರ್ಷ ಬಂದುಬಿಟ್ರೆ ಆ ಸ್ವತಂತ್ರ ಭಾರತದಲ್ಲಿ ಸಂವಿಧಾನ ಜಾರಿಯಾಗಿ 1950 ಜಾರಿಯಾಗಿ ಹತ್ತತ್ರ ನಿಮಗೆ ಅದು ಕೂಡ 75 ವರ್ಷ ದಾಟಿದೆ ಅದು. ಆದರೆ ಈ ಸಂದರ್ಭದಲ್ಲಿ ಆ ಅಂಬೇಡ್ಕರ್ ನೇತೃತ್ವದ ಸಂವಿಧಾನದ ಅವಕಾಶಗಳನ್ನು ಬಳಸ್ಕೊಂಡು ಕೋಟ್ಯಾಂತರ ಜನ ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ. ಆ ಥರದ್ದು ಒಬ್ಬ ಫಲಾನುಭವಿ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೂರಿಲಾಲ್ ನಾಯಕ್ ಅವರು. ಆದರೆ ಅದಕ್ಕೂ ಭಾಳ ಮುಖ್ಯ ಕಾರಣ ಆಗಿರುವಂಥದ್ದು ದೇವನೂರು ಮಹಾದೇವ್ ಅವರು ಹೇಳುವಂತಹ ಎದೆಗೆ ಬಿದ್ದ ಅಕ್ಷರ ಅಲ್ವಾ. ಎದೆಗೆ ಬಿದ್ದ ಅಕ್ಷರ ಭೂಮಿ ಬಿದ್ದ ಬೀಜ ಯಾವತ್ತೂ ಹುಸಿ ಹೋಗಲ್ಲ, ಯಾವತ್ತಾದ್ರೂ ಒಂದಿನ ಫಲ ಕೊಡುತ್ತೆ ಅನ್ನೋ ಥರದ್ದು ಭಾಳ ಒಳ್ಳೆ ಮಾತು ಹೇಳ್ತಾರೆ ದೇವನೂರು ಮಹಾದೇವ್ ಒಂದು ಪುಸ್ತಕದಲ್ಲಿ. ಆ ರೀತಿ ಅವರ ಶಿಕ್ಷಣ ಅಂದರೆ ಅವರ ಅಕ್ಷರ, ಅಂಬೇಡ್ಕರ್ ಹೇಳಿದೋದನ್ನೇ ಶಿಕ್ಷಣ, ಸಂಘಟನೆ, ಹೋರಾಟ. ಮೊದಲು ಶಿಕ್ಷಣ ಪಡ್ಕೋ, ಅತ್ಯುತ್ತಮವಾದ ಪಡ್ಕೋ, ಆಮೇಲೆ ಸಂಘಟನೆ ಮಾಡ್ಕೊಳ್ಳಿ, ಆಮೇಲೆ ಹೋರಾಟ ಮಾಡಿ ಅಂತ ಭಾಳ ಮಾರ್ಮಿಕವಾದ ಮಾತದು ಅಂಬೇಡ್ಕರ್ ಅವರು ಹೇಳಿದ್ದು. ಅದನ್ನು ಅನೇಕ ಸಂಘಟನೆಗಳ ಬೋರ್ಡಲ್ಲಿ ಹಾಕೋತಾರೆ. ಆದರೆ ನಿಜಕ್ಕೂ ಅದ್ರ ಒಳಾರ್ಥ ಏನು ನಾವೆಲ್ಲರಿಗೂ ಚರ್ಚಿಸಬೇಕಾದ ಕಾಲ. ಆ ರೀತಿ ಶಿಕ್ಷಣವನ್ನು ಪಡ್ಕೊಂಡು ಅದರ ಸಂವಿಧಾನದ ಅವಕಾಶಗಳನ್ನು ಬಳಸ್ಕೊಂಡು ನಮ್ಮ ಜೂರಿಲಾಲ್ ನಾಯಕ್ ಅವರು ಇವತ್ತು ಸಂವಿಧಾನಾತ್ಮಕವಾದಂಥ ಹುದ್ದೆ, ಈ ನಾಡನ್ನು, ಒಂದು ಪ್ರದೇಶವನ್ನು ಕಾಪಾಡುವಂತಹ, ಕಾನೂನು ಸುವ್ಯವಸ್ಥೆಯನ್ನು ನಿಯಂತ್ರಿಸುವಂತಹ, ಜನರ ಒಳಿತನ್ನು ಮಾಡುವಂತಹ, ಜನರು ನೆಮ್ಮದಿಯಾಗಿ ಅವ್ರ ಕೆಲಸ ಆಫೀಸಿಗೆ ಹೋಗ್ಬೋದು, ಆಟೋ ಡ್ರೈವರ್ ಇರ್ಬೋದು, ದೊಡ್ಡ ಹುದ್ದೆ ಇರ್ಬೋದು, ಚಿಕ್ಕ ಹುದ್ದೆ ಇರ್ಬೋದು, ಗೃಹಿಣಿ ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಮಗು ಎಲ್ಲರೂ ಬದುಕನ್ನು ಸುವ್ಯವಸ್ಥಿತವಾಗಿ ಮಾಡುವಂಥ ಕಾನೂನು ಸುವ್ಯವಸ್ಥೆ ಡಿಪಾರ್ಟ್ಮೆಂಟು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಜೂರಿಲಾಲ್ ನಾಯಕ್.
ಸಂವಿಧಾನ ಕೊಟ್ಟಂಥ ಅವಕಾಶ ಆದವ್ರಿಗೆ, ಅಂದರೆ ತಲೆಮಾರುಗಳಿಂದ ಶತಮಾನಗಳಿಂದ ಸಿಗದ ಅವಕಾಶ ಅವ್ರಿಗೆ ಸಂವಿಧಾನ ಜಾರಿಯಾದ ನಂತರ ಸಿಗ್ತಲ್ಲ, ಅದಕ್ಕೆ ನಾವು ಸಂವಿಧಾನಕ್ಕೆ ಯಾವತ್ತೂ ಹ್ಯಾಟ್ಸ್ ಆಫ್ ಧನ್ಯವಾದ ಹೇಳಲೇಬೇಕು, ಸಂವಿಧಾನ ಕರ್ತೃಗಳಿಗೂ ಧನ್ಯವಾದ ಹೇಳಬೇಕು ನಾವು. ಆದರೆ ಅದಕ್ಕಿಂತ ಭಾಳ ಮುಖ್ಯವಾಗಿ ನನಗೆ ಜೂರಿಲಾಲ್ ನಾಯಕ್ ಅವ್ರ ಮಾತಲ್ಲಿ ನನಗೆ ಭಾಳ ಇಷ್ಟ ಆಗಿದೆ ಏನು ಅಂತಂದರೆ, ನೋಡಿ, ಮೀಸಲಾತಿ ಅಂತಲೂ ಒಂದು ಅವಕಾಶವನ್ನು ಬಳಸ್ಕೊಂಡು ಅವರು ಈ ಹುದ್ದೆಯನ್ನು ಪಡ್ಕೊಂಡ್ರು. ಅಫ್ಕೋರ್ಸ್ ಅವ್ರು ಕ್ವಾಲಿಫೈಡ್ ಕೂಡ ಇದ್ದರು, ಅವ್ರ ಶಿಕ್ಷಣ ಕೂಡ ಇತ್ತು. ಆದರೆ ತನ್ನ ಮಗನಿಗೆ ಬೇಡ ಸರ್, ತನ್ನ ಮಗನಿಗೆ ಬೇಡ. ಯಾಕಂದರೆ ನನಗೆ ಸಿಕ್ಕಿದೆ ಅವಕಾಶ. ಈಗ ನನಗೆ ಒಂದು ಸಂಬಳ ಬರ್ತಾಯಿದೆ, ನನ್ನ ಪತ್ನಿ ಕೂಡ, ಇವ್ರ ಪತ್ನಿ ತುಂಬ ಗ್ರ್ಯಾಜುಯೇಟು, ಅಂದರೆ M.Tech ಮಾಡಿದ್ದಾರೆ ಇವ್ರ ಪತ್ನಿ, ಇವರು ಕೂಡ ಗ್ರ್ಯಾಜುಯೇಟು. ಸೊ ಹಾಗಾಗಿ ನಾವು ಗ್ರ್ಯಾಜುಯೇಟ್ಸ್ ಇದೆ, ನನ್ನ ಮಗನ ಓದಿಸಿ ಅವನು 95, 98 ಬರೋಂಗೆ ಮಾಡಿ ಅವನನ್ನು ಮೆರಿಟಲ್ಲಿ ಕಾಂಪೀಟ್ ಮಾಡೋಂಗೆ ನಾನು ಮಾಡ್ತೀನಿ, ನನ್ನ ಪತ್ನಿ ಮಾಡ್ತೀವಿ ಅಂತ, ನನ್ನ ಕುಟುಂಬ ಮಾಡುತ್ತೆ ಅಂತ. ನನಗೆ ಮೀಸಲಾತಿ ಬೇಡ, ವಿ ಕಂಪೀಟ್ ವಿತ್ ಅದರ್ಸ್. ಆದರೆ ನನ್ನ ಮಗುಗೆ ಸಿಗಬೇಕಾದ ಮೀಸಲಾತಿ ಇನ್ನೂ ನನ್ನದೇ ಸಮುದಾಯದ ಅಥವಾ ತಳ ಸಮುದಾಯದ ಅಥವಾ ನೊಂದ ಸಮುದಾಯಗಳ ಬೇರೆ ಯಾವುದೋ ಮಗುಗೆ ಸಿಗಲಿ, ಹುಡುಗನಿಗೆ ಸಿಗಲಿ, ಹುಡುಗಿಗೆ ಸಿಗಲಿ ಅಂತ ಅನ್ನುವ ಬಹಳ ದೊಡ್ಡ ಆದರ್ಶದ ಮಾತನ್ನು ಸರ್ ಹೇಳಿದ್ರು. ಬಹುಶಃ ಈ ಸಂದರ್ಭದಲ್ಲಿ ಬಹಳ ಒಳ್ಳೆಯ ಒಂದು ನಿರ್ಧಾರ, ಒಳ್ಳೆ ಮಾತು, ಈ ಸಂದರ್ಶನದ ಮೂಲಕ ಆದಂಥ ಚರ್ಚೆ. ಜೂರಿಲಾಲ್ ನಾಯಕ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದ ನಂಬಿಕೆ ನನಗಿದೆ. ಮಾಡಿದ್ದಾರೆ ಈಗ 5 ವರ್ಷ. ಒಳ್ಳೆ ಇನ್ನು 28 ವರ್ಷದ ಪಯಣ ಇದೆ ಅವ್ರಿಗೆ. ನೋಡಿ, ಈಗಿನ್ನೂ ಅವರ ವೃತ್ತಿ ಬದುಕಿನ ಪ್ರಾರಂಭದಲ್ಲಿ ನಿಂತಿದ್ದಾರೆ. ಬಹಳ ದೊಡ್ಡ ಪಯಣ ಇದೆ. 28 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಇದೆ ಅವರಿಗೆ. ಅವ್ರು 60 ವಯಸ್ಸು ದಾಟಿ ಅವ್ರು ರಿಟೈರ್ ಆಗೋದಕ್ಕೆ. ನಾವು ಕೂಡ ಅವ್ರಿಗಿಂತ ಹೆಚ್ಚು ವಯಸ್ಸಿನವ್ರು ಅಲ್ಲದೇ ಇರೋದ್ರಿಂದ ಬಹುಶಃ ನಾವು ಅವ್ರು ನೋಡ್ತಿರ್ತೀವಿ, ಇನ್ನು ಹೆಜ್ಜೆಗೂ ನಾವು ನೋಡ್ತೀವಿ. ಸೊ ಈ ಥರದ ಅಧಿಕಾರಿಗಳು ಯಾಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ನೋವು ಗೊತ್ತು, ಬಡವರ ನೋವು, ಸಂಕಷ್ಟ, ಒದ್ದಾಟ ಎಲ್ಲವೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ಆ ರೀತಿ ನೊಂದವರ ಅಸಹಾಯಕರ ಪರ ನಿಲ್ಲಿ ಅವರು ಅಂತ ನಾನು ಕೇಳಿಕೊಂಡು ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ, ನಮ್ಮ ತಂಡದ ಪರವಾಗಿ ಸರ್ ಶುಭವಾಗಲಿ ತಮಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಇದನ್ನೆಲ್ಲ ಪ್ರಸಾರ ಮಾಡ್ಬೋದು ತಾನೆ? ಮಾಡ್ಬೋದು ಸರ್, ಏನು ತೊಂದರೆ ಇಲ್ವಾ? ನಿಮ್ಮ ಇಲಾಖೆಯದೇನಾದ್ರು ಇದೇನಿಲ್ಲಲ್ಲ? ಇಲ್ಲ, ನಾವು ಕಾನೂನು ಬಾಹಿರವಾಗಿ ಯಾವುದೂ ಮಾತಾಡಿಲ್ಲ ಮತ್ತು ಸಂವಿಧಾನಕ್ಕೆ ಧಕ್ಕೆ ತರುವಂಥ ಯಾವುದೋ ಒಂದು ವಿಷಯವನ್ನು ಇಲ್ಲಿ ಮಾತಾಡಿಲ್ಲ, ಪ್ರಸ್ತಾಪಿಸಿಲ್ಲ ಕೂಡ. ಸೊ ಹಾಗಾಗಿ ನನ್ನ ಪರ್ಸನಲ್ ಲೈಫ್ ಜರ್ನಿ ಇರೋದ್ರಿಂದ ಅದನ್ನು ಮುಕ್ತವಾಗಿ ತಾವು ಪ್ಲೇ ಮಾಡ್ಬೋದು ಸರ್ ನಿಮ್ಮದ್ರಲ್ಲಿ. ನಾನಿಲ್ಲಿ ನನ್ನ ಮೂಲಕ, ನನ್ನ ಕುಟುಂಬದ ಮೂಲಕ, ನಾನೊಂದು ತಮ್ಮಿಗೊಂದು ನನ್ನೊಂದು ಏನಪ್ಪ ಕೃತಜ್ಞತೆ ಹೆಂಗೆ ಹೇಳಬೇಕು ಅಂತಂದರೆ, ನಿಮ್ಮ ಟಿ ವಿ ಚಾನಲನ್ನು ನಾನು ನೋಡಿದಾಗ, ಯೂಟ್ಯೂಬ್ ಚಾನಲನ್ನು ನೋಡಿದಾಗ ನನಗನ್ಸಿದ್ದು, ನಮ್ಮ ಭಾರತದ 4ನೇ ಅಂಗವಾಗಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂತಹ ಈ ಮೀಡಿಯಾ ಅನ್ನೋದು, ಸೊ ಈ ಅಂಗ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಸಾಗ್ತಾ ಇದೆ ಅಂಥೇಳಿ ನಿಮ್ಮಂಥರ ಚಾನಲ್ಗಳನ್ನು ನೋಡಿದಾಗ ನನಗೆ ಅನಿಸುತ್ತೆ ಸರ್. ಯಾಕಂತಂದರೆ ನಾನು ಎಷ್ಟು ಮುಕ್ತವಾಗಿಯೂ ಕೂಡ ಮಾತಾಡ್ಬೇಕಂತಂದರೆ, ನೀವು ಡೌನ್ ಟು ರಿಯಾಲಿಟಿ ಇದ್ದೀರಾ, ಡೌನ್ ಟು ಅರ್ತ್ ಇದ್ದೀರಾ. ಸೊ ವಾಟ್ ಎವರ್ ಯಾವ ಮೆಸೇಜನ್ನು ನೀವು ಸಮಾಜಕ್ಕೆ, ಅದು ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೆ ಇಂಟರ್ನೆಟ್ ಮೂಲಕ ನೀವು ಸಾಗಿಸಿ ಆ ವಿಚಾರವನ್ನು ಪ್ರಸಾರ ಮಾಡಿ ಅವರಿಗೆ ತಲುಪುವ ರೀತಿಯಲ್ಲಿ ತಾವು ಕರ್ತವ್ಯವನ್ನು ಮಾಡ್ತಾ ಇದ್ದೀರಾ, ಕಾರ್ಯವನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಕಾರ್ಯವೈಖರಿ ಅನ್ನೋದು ನನಗೆ ತುಂಬ ಇಷ್ಟ ಆಗಿದೆ ಸರ್. ಅದಾದಮೇಲೆ ನಿಮ್ಮ ಈ ಚಾನಲ್ಲು ದೊಡ್ಡ ಮಟ್ಟದಲ್ಲಿ ಇನ್ನೂ ಬೆಳೀಲಿ, ಇನ್ನೂ ಎಷ್ಟೋ ನೊಂದವರ ಒಂದು ಏನೋ ಸ್ಟೋರಿಗಳಿದ್ದಾವೆ, ಅವೆಲ್ಲ ನಿಮ್ಮ ಮೂಲಕ, ನಿಮ್ಮ ಚಾನಲ್ ಮೂಲಕ ಎಲ್ಲ ಸಮಾಜದವರಿಗೆ ಅದನ್ನು ಮುಟ್ಟುವ ರೀತಿಯಲ್ಲಿ ಮಾಡಿ ಅವರು ಅರಿವನ್ನು ಪಡ್ಕೊಂಡು ಸದುಪಯೋಗ ಪಡ್ಕೊಳ್ಳೋ ರೀತಿಯಲ್ಲಿ ಅದು ಮುಂದಿನ ದಿನಗಳಲ್ಲಿ ಬೆಳೀಲಿ ಅಂತ ಹೇಳ್ತೀನಿ ಸರ್. ನಿಮಗೆ ನನ್ನ ಪರವಾಗಿ, ನನ್ನ ಕುಟುಂಬದವರ ಪರವಾಗಿ, ಮತ್ತು ಯಾರ್ಯಾರು ನಮ್ಮ ವೀಕ್ಷಕರು, ಕಲಾ ಮಾಧ್ಯಮದ ವೀಕ್ಷಕರು ನೋಡ್ತಿದ್ದಾರೆ ಎಲ್ಲರೂ ನಾನು ಹೇಳೋದಷ್ಟೇ, ಒಂದು ವಿಡಿಯೋ ಯಾವುದಾದ್ರೂ ಹಾಕ್ತಿದ್ದಾರೆ ಅಂತಂದರೆ ಅದು ಯೂಸ್ಫುಲ್ ವಿಡಿಯೋ ಕಂಡು ಬಂದಿದ್ದು ನನಗೆ ಕಲಾ ಮಾಧ್ಯಮದಲ್ಲಿ. ಹಾಗಾಗಿ ಅವ್ರ ಸಾಹಿತಿಗಳನ್ನು ಭೇಟಿ ಆಗ್ತಾರೆ, ವೈಜ್ಞಾನಿಕವಾಗಿರೋರನ್ನ ಭೇಟಿ ಆಗ್ತಾರೆ, ಮತ್ತು ಯಾರೋ ಒಬ್ಬರು ಸಮಾಜದ ಕೊನೆಯ ಒಂದು ಸ್ಟೇಜಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಅವರು ಭೇಟಿಯಾಗಿ ಅವರಿಂದ ರಿಯಾಲಿಟಿಯನ್ನು ತಿಳ್ಕೊಂಡು ಆ ರಿಯಾಲಿಟಿಯನ್ನು, ಆ ಗ್ರೌಂಡ್ ರಿಯಾಲಿಟಿಯನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಎಲ್ರಿಗೂ ಪ್ರಸಾರ ಮಾಡ್ತಿದ್ದಾರೆ, ಹಂಚ್ಕೊತಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿ, ಮತ್ತು ಕಲಾ ಮಾಧ್ಯಮ ಇನ್ನೂ ಬೆಳೀಲಿ. ನಮ್ಮ ಊರಿನ ಕಲಾ ಮಾಧ್ಯಮ, ನಮ್ಮ ರಾಜ್ಯದ ಕಲಾ ಮಾಧ್ಯಮ ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಬೆಳೆದು ಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವರು ಕೂಡ ಈ ಟೀಮಿಗೆ ಜಾಯ್ನ್ ಆಗಿಬಿಟ್ಟು ಬೆಳೆಯೋ ರೀತಿಯಲ್ಲಿ ದೇವರ ಆಶೀರ್ವಾದಿಸಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ನಿಮ್ಮ ಈ ಪೊಲೀಸ್ ಸೇವೆ ನಿರಂತರ ಮುಂದುವರಿಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶುಭವಾಗಲಿ. ಓದಿ ಬದುಕನ್ನು ರೂಪಿಸ್ಕೊತೀನಿ. ಇಷ್ಟೇ ನೋವು, ಸಂಕಟ, ಅವಮಾನ, ಆರ್ಥಿಕ ಅಬಲತೆ ಏನು ಬೇಕಾದ್ರೂ ಇರಲಿ, ಆದರೆ ನಾನು ಸಮಾಜದ ಒಂದು ಮುಖ್ಯವಾಹಿನಿಯಲ್ಲಿ ಸ್ಥಾನಮಾನಕ್ಕೆ ಪಡ್ಕೊತೀನಿ ಅಂತ ಅನ್ನೋರಿಗೆ ಈ ಸಂದರ್ಶನ ಭಾಳ ಸ್ಫೂರ್ತಿ. ನೋಡಿ, ಅಕ್ಷರ ಹೇಗೆ ಒಬ್ಬರು ಬದುಕು ಬದಲಿಸ್ಬೋದು ಅನ್ನೋಕ್ಕೆ ದಯವಿಟ್ಟು ನೋಡಿ. ಪೋಷಕರಲ್ಲಿ ನನ್ನ ಮನವಿ, ನಾನೇ ಕಣ್ಣಾರ ನೋಡ್ತಾ ಇರ್ತೀನಿ. ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾರೆ, ಮಕ್ಳು ಹೇಳೋಕ್ಕೆ ಮುಂಚೆ ರಾತ್ರಿ ಬರ್ತಾರೆ, ಕುಡಿದು ತೂರಾಡುವ ಸ್ಥಿತಿಲಿ ಬರ್ತಾರೆ, ಮಕ್ಕಳೇನಾಗ್ತಿದ್ರೆ ಗೊತ್ತಿಲ್ಲ. ಕಣ್ಣಾರೆ ಅನೇಕ ಕೇಸ್ಗಳನ್ನು ನಾನೇ ನೋಡಿದ್ದೀನಿ. ಮಕ್ಕಳು ಮೊಬೈಲ್ ಚಾಟಿಗೆ ಬಿದ್ದು, ಟೀನೇಜ್ನ ಹಾರ್ಮೋನಲ್ ಚೇಂಜಸ್ನ ಹಪಾಹಪಿಗೆ ಬಿದ್ದು ನೂರಾರು ಸಮಸ್ಯೆಗಳನ್ನು ಮಾಡಿಕೊಂಡು ಒದ್ದಾಡಿ ಜೀವನ ಹಾಳು ಮಾಡ್ಕೊತಿದ್ದಾರೆ. ಅವರು ಹಾಳಾದ ನಂತರ ಸರಿದಾರಿ ತರೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ನೀವು ನಿಮ್ಮ ಆರ್ಥಿಕ ಸಂಕಷ್ಟ, ಜಾತಿಯ ಸಂಕೋಲೆ ಏನು ಬೇಕಾದ್ರೂ ಇರಲಿ, ಆದರೆ ಮಕ್ಕಳಿಗೆ ಸಮಯ ಕೊಡಿ, ಮಕ್ಕಳನ್ನು ಬೆಳೆಸುವ ಕಡೆ, ಶಿಕ್ಷಣ ಪಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಉಳಿದಂತೆ
ಸರ್ಗೆ ಎಲ್ರಿಗೂ ಧನ್ಯವಾದ, ನೋಡೋದಕ್ಕೆ ನಿಮಗೂ ಧನ್ಯವಾದ. ಮತ್ತು ನಾನು ಮತ್ತೆ ಹೇಳೋದು, ಅಂಬೇಡ್ಕರ್ ಮತ್ತು ಸಂವಿಧಾನ ನನಗನ್ಸೋದು ಈ ಜಗತ್ತಿರೋವರೆಗೂ ಸಾರ್ವಕಾಲಿಕ. ಅಂಥ ಒಂದು ಸಂವಿಧಾನಕ್ಕೆ ನನ್ನ ಕಡೆಯಿಂದ ಒಂದು ಜೈ. ಏನಾಗಲಿ ಮುಂದೆ ಸಾಗುನೇ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡೋದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.